ತನಗೇನಾದರೂ ಸ್ವಾರ್ಥ ಇದ್ರೆ, ತಾನಿನ್ನೂ ಬೆಳಿಬೇಕು ಅಂತಿದ್ರೆ ಆ ರೀತಿ ಬೆಳೆಯಬೇಕು ಅಂತ ಕೆಲವರು ಅಪೇಕ್ಷೆ ಬಿಡ್ತಾರೆ. ಆ ರೀತಿ ಅಂದ್ರೆ ಗೊತ್ತಾಯ್ತಾ? ಯಾವ ರೀತಿ ಬೆಳೆಯೋದು? ಎರಡು ರೀತಿ ಇದೆ, ಗೊತ್ತಲ್ಲ ನಿಮಗೆ. ಒಂದು ಪಾಟಿ ಮೇಲೆ ಒಂದು ಗೆರೆ ಬರೆಯೋದು, ಇನ್ನೊಂದು ಗೆರೆ ದೊಡ್ಡದಾಗಬೇಕು ಅಂದ್ರೆ ಅದಕ್ಕಿಂತ ಪಕ್ಕದಲ್ಲಿ ದೊಡ್ಡದು ಬರೆದ್ರೆ ಪರವಾಗಿಲ್ಲ, ಸಣ್ಣದೇ ಬರೆದು ಇದನ್ನು ಅಳಿಸೋರು ಕೆಲವರು ಇರ್ತಾರೆ. ಇನ್ನೊಂದನ್ನ ಅಳಿಸಿ ತಾವು ದೊಡ್ಡವರಾಗಬೇಕು ಅಂತ. ಅದೇ ಯಾಕೆ? ಆ ಗೆರೆ ಇದ್ದಷ್ಟೇ ಇರಲಿ, ಪಕ್ಕದಲ್ಲಿ ನೀವು ದೊಡ್ಡ ಗೆರೆ ಬರೆದ್ರೆ ಆಯ್ತಲ್ವೋ, ಅದು ಚಿಕ್ಕದಾಗತ್ತೆ. ಹಾಗೆ ಚಿಕ್ಕದು ಮಾಡಿದ್ರೆ ತಪ್ಪಿಲ್ಲ. ಅದಲ್ಲ, ಬರೆದದ್ದನ್ನು ಅಳಿಸೋದು, ಇನ್ನೊಬ್ಬರಲ್ಲಿ ಇದ್ದದ್ದನ್ನು ಅಳಿಸಿ ನಾವು ದೊಡ್ಡವರಾಗೋದು ಬೇಡ. ಅವರ ಗುಣಗಳನ್ನು ಅಳಿಸಿದರೆ ನಮ್ಮನ್ನು ಅಳಿಸ್ಲಿಕ್ಕೆ ದೇವರಿಗೆ ಏನು ತಡ ಹಿಡಿಯೋದಿಲ್ಲ, ಚೆನ್ನಾಗಿ ಅಳಿಸ್ಲಿಕ್ಕೆ ಬರ್ತದೆ. ಎರಡು ರೀತಿಯಿಂದಲೂ ನಮ್ಮ ಗುಣಗಳನ್ನು ಅಳಿಸ್ಲಿಕ್ಕೆ ಒರೆಸ್ಲಿಕ್ಕೆ ಬರ್ತದೆ. ಗಳಗಳ ತನಗೇನಾದರೂ ಸ್ವಾರ್ಥ ಇದ್ರೆ, ತಾನಿನ್ನೂ ಬೆಳಿಬೇಕು ಅಂತಿದ್ರೆ ಆ ರೀತಿ ಬೆಳೆಯಬೇಕು ಅಂತ ಕೆಲವರು ಅಪೇಕ್ಷೆ ಬಿಡ್ತಾರೆ. ಆ ರೀತಿ ಅಂದ್ರೆ ಗೊತ್ತಾಯ್ತಾ? ಯಾವ ರೀತಿ ಬೆಳೆಯೋದು? ಎರಡು ರೀತಿ ಇದೆ, ಗೊತ್ತಲ್ಲ ನಿಮಗೆ. ಒಂದು ಪಾಟಿ ಮೇಲೆ ಒಂದು ಗೆರೆ ಬರೆಯೋದು, ಇನ್ನೊಂದು ಗೆರೆ ದೊಡ್ಡದಾಗಬೇಕು ಅಂದ್ರೆ ಅದಕ್ಕಿಂತ ಪಕ್ಕದಲ್ಲಿ ದೊಡ್ಡದು ಬರೆದ್ರೆ ಪರವಾಗಿಲ್ಲ, ಸಣ್ಣದೇ ಬರೆದು ಇದನ್ನು ಅಳಿಸೋರು ಕೆಲವರು ಇರ್ತಾರೆ. ಇನ್ನೊಂದನ್ನ ಅಳಿಸಿ ತಾವು ದೊಡ್ಡವರಾಗಬೇಕು ಅಂತ. ಅದೇ ಯಾಕೆ? ಆ ಗೆರೆ ಇದ್ದಷ್ಟೇ ಇರಲಿ, ಪಕ್ಕದಲ್ಲಿ ನೀವು ದೊಡ್ಡ ಗೆರೆ ಬರೆದ್ರೆ ಆಯ್ತಲ್ವೋ, ಅದು ಚಿಕ್ಕದಾಗತ್ತೆ. ಹಾಗೆ ಚಿಕ್ಕದು ಮಾಡಿದ್ರೆ ತಪ್ಪಿಲ್ಲ. ಅದಲ್ಲ,